ಆರ್ತಿ ನಿಮ್ಮನ್ನು ವಂದಿಸ್ತಾ ನಿಮ್ಮೆಲ್ಲರನ್ನು ಆರಾಧನೆಗೆ ಆಹ್ವಾನಿಸ್ತೇವೆ. ಈ ಸಮಯದಲ್ಲಿ ನಾವು ದೇವರನ್ನು ಆರಾಧಿಸೋಸ್ಕರ ಬಂದಂಥ ನಾವು ಈ ಸಮಯದಲ್ಲಿ ನಾವು ಒಂದು ಮಾತು ದೇವರೊಂದು ವಾಕ್ಯವನ್ನು ನೋಡಿಕೊಂಡು ನಾವು ದೇವರಿಗೆ ಆರಾಧನೆಯನ್ನು ಸಲ್ಲಿಸೋಣ. ದೇವರು ಏನನ್ನು ಮಾತಾಡ್ತಾನೋ ಈ ಸಮಯದಲ್ಲಿ ನಮ್ಮೊಟ್ಟಿಗೆ ತನ್ನ ವಾಕ್ಯದಿಂದ ತನ್ನ ಪರಿಶುದ್ಧ ಗ್ರಂಥದಿಂದ ಯಾವೊಂದು ಮಾತನ್ನು ಅನುಗ್ರಹಿಸ್ತಾನೋ ಆ ಮಾತಿನಿಂದ ನಾವು ದೇವರ ಆಜ್ಞೆಗೆ ವಿಧೇಯರಾಗಿ ನಾವು ದೇವರಿಗೆ ಆರಾಧನೆಯನ್ನು ಸಲ್ಲಿಸೋಣ. ಎಜ್ಕೇಲನ ಪ್ರವಾದನೆಯ ಗ್ರಂಥ 36ನೇ ಅಧ್ಯಾಯ. ಎಜ್ಕೇಲನ ಪ್ರವಾದನೆಯ ಗ್ರಂಥ 36ನೇ ಅಧ್ಯಾಯ. ಎಜ್ಕೇಲ್ 36 ಚಾಪ್ಟರ್ 36 ವರ್ಸ್. 36ನೇ ಅಧ್ಯಾಯ 36ನೇ ವಾಕ್ಯವನ್ನು ನಾವೆಲ್ಲರೂ ಸೇರಿ ದೇವರ ಮಹಿಮೆಗೋಸ್ಕರ ನಾವು ಓದಿಕೋಣ. ವಾಕ್ಯವನ್ನು ಎಜ್ಕೇಲನು 36ನೇ ಅಧ್ಯಾಯ 36ನೇ ವಚನ. ಯೆಹೋವನಾದ ನಾನೇ ಬಿದ್ದು ಹೋದುದನ್ನು ಕಟ್ಟಿ ಹಾಳಾದುದನ್ನು ಬೆಳೆಸಿದ್ದೇನೆಂಬುದು ನಿಮ್ಮ ಸುತ್ತಲೂ ಉಳಿದ ಜನಾಂಗಗಳಿಗೆ ಗೊತ್ತಾಗುವುದು. ಯೆಹೋವನಾದ ನಾನೇ ನುಡಿದಿದ್ದೇನೆ, ನಡೆಸುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಅದ್ಭುತವಾದಂಥ ವಾಕ್ಯಕ್ಕಾಗಿ, ದೇವರ ಒಂದು ಮಾತಿಗಾಗಿ ಯಾರಾದರೂ ಈ ವಾಕ್ಯನ ಓದ್ತೀರಾ? ದೇವರ ಮಹಿಮೆಗಾಗಿ. ಯೆಹೋವನಾದ ನಾನೇ ಬಿದ್ದು ಹೋದುದನ್ನು ಕಟ್ಟಿ ಹಾಳಾದದನ್ನು ಎಬ್ಬಿಸಿದ್ದೇನೆಂಬುದು ಹಾಳಾದದನ್ನು ಬೆಳೆಸಿದ್ದೇನೆಂಬುದು ನಿಮ್ಮ ಸುತ್ತಲೂ ಉಳಿದ ಜನಾಂಗಗಳಿಗೆ ಗೊತ್ತಾಗುವುದು. ಯೆಹೋವನಾದ ನಾನೇ ನುಡಿದಿದ್ದೇನೆ, ನಡೆಸುತ್ತೇನೆ. ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ನೀವು ದೇವರ ಒಂದು ಮಾತನ್ನು ನಾವು ಆಲಿಸೋಕ್ಕಿಂತ ಮುಂಚೆ ಈ ವಾಕ್ಯದ ಪ್ರಾರಂಭದಲ್ಲಿ ನಾವು ಏನನ್ನು ಗ್ರಹಿಸ್ಕೊಳ್ಬೇಕಂದ್ರೆ, ಈ ಮಾತು ಯಾರು ಹೇಳ್ತಾ ಇದ್ದಾರೆ, ಈ ಒಂದು ವಾಕ್ಯ ಯಾರು ಹೇಳ್ತಾ ಇದ್ದಾರೆ ಅಂದರೆ ಯೆಹೋವನಾದ ನಾನೇ. ಯಾರೇ? ಸ್ವತಃ ದೇವರೇ ಈ ಮಾತನ್ನು ಹೇಳ್ತಾ ಇದ್ದಾನೆ. ಯಾವುದೇ ಮನುಷ್ಯ ಹೇಳ್ತಾ ಇಲ್ಲ, ಪಾಸ್ಟರ್ ಹೇಳ್ತಾ ಇಲ್ಲ, ಯಾವುದೋ ಒಂದು ಆಕಾಶವಾಣಿ ಆಗ್ತಾ ಇಲ್ಲ. ಸ್ವತಃ ದೇವರೇ ಈ ಮಾತನ್ನು ಹೇಳ್ತಾ ಇದ್ದಾನೆ. ಏನಂದರೆ ಯೆಹೋವನಾದಂಥ ನಾನೇ ನಿಮಗೆ ಈ ಮಾತನ್ನು ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಯಾರು ಹೇಳ್ತಾ ಇದ್ದಾರೆ ಈ ಮಾತು? ಯೆಹೋವನಾದಂಥ ದೇವರು, ನೀನು ನಾನು ನಂಬಿಕೊಂಡಂಥ ದೇವರು. ನೀನು ಯಾರನ್ನು ಆರಾಧಿಸ್ತಾ ಇದೆಯೋ, ಯಾರನ್ನು ನಂಬಿಕೊಂಡು ಅನುದಿನ ನೀನು ಸಾಕ್ತಾ ಇದೆಯೋ, ಪ್ರಾರ್ಥನೆಯನ್ನು ಮಾಡ್ತಾ ಇದೆಯೋ ಯಾರ ನಾಮದಲ್ಲಿ, ಆ ಒಂದು ನಾಮ, ಆ ಒಂದು ಸ್ವತಃ ದೇವರು ಈ ಮಾತನ್ನು ಹೇಳ್ತಾ ಇದ್ದಾನೆ. ಯಾವುದೇ ಮನುಷ್ಯರು ಹೇಳ್ತಾ ಇಲ್ಲ, ಸಾಮಾನ್ಯವಾದಂಥ ಮಾತಲ್ಲ ಇದು. ಸೃಷ್ಟಿಕರ್ತನಾದಂಥ ದೇವರು, ಏನನ್ನು ಮಾಡಲು ಶಕ್ತನಾದಂಥ ದೇವರು, ಸಮರ್ಥನಾದಂಥ ದೇವರು, ನನ್ನನ್ನು ನಿನ್ನನ್ನು ಉಂಟು ಮಾಡಿದಂಥ ದೇವರು, ನಿನಗೊಂದು ಉಸಿರು ಕೊಟ್ಟಂಥ ದೇವರು, ಸಮಸ್ತವನ್ನು ಮಾಡಲು ಸಾಧ್ಯನಾದಂಥ ದೇವರು, ಸಮಸ್ತಕ್ಕೆ ಕಾರಣೀಕರ್ತನಾದಂಥ ದೇವರು, ಸರ್ವಶಕ್ತನಾದಂಥ ದೇವರು, ಅಸಮಾನವಾದಂಥ ದೇವರು ಈ ಮಾತನ್ನು ಹೇಳ್ತಾ ಇದ್ದಾನೆ. ನಾನೇ ಇದನ್ನು ನುಡಿದಿದ್ದೇನೆ. ಹಲ್ಲೆಲೂಯಾ. ಆ ಸ್ವತಃ ದೇವರೇ ಹೇಳಿದ ಮೇಲೆ ಈ ಮಾತನ್ನು ನಾವು ನಂಬಲೇಬೇಕು. ಯಾರು ಈ ಒಂದು ಸಮಯದಲ್ಲಿ ಕೂಡುವಂಥ ಪ್ರೀತಿಯ ಸಹೋದರ ಸಹೋದರಿ, ಈ ಮಾತನ್ನು, ದೇವರು ಹೇಳುವಂಥ ಮಾತನ್ನು ನಂಬಿ ನೀವು ಆರಾಧನೆಯನ್ನು ಮಾಡ್ತಿರೋ ಸಮಯದಲ್ಲಿ ಈ ವರ್ಷದಲ್ಲಿ ನಾವು ಅದ್ಭುತಗಳನ್ನು ನೋಡ್ತೀವಿ. ಹಲ್ಲೆಲೂಯಾ. ಈ ಒಂದು ವರ್ಷದ ಒಂದು ಪ್ರಾರಂಭದ ಪ್ರಥಮ ತಿಂಗಳಿನಲ್ಲೇ ದೇವರು ನಮಗೆ ಅನೇಕ ವಾಕ್ಯಗಳ ಮೂಲಕವಾಗಿ ಆತನು ಬಲಪಡಿಸ್ತಾ ಬಂದಿದ್ದಾನೆ. ತನ್ನ ವಾಗ್ದಾನಗಳ ಮೂಲಕವಾಗಿ ಬಲಪಡಿಸ್ತಾ ಆರಾಧನೆ ನಮ್ಮನ್ನು ಸಿದ್ಧಪಡಿಸಿದ್ದಾನೆ. ಮತ್ತೊಂದು ಆವರ್ತಿ ಬೆಳಗಿನ ಜಾವದಲ್ಲಿ ನಮಗೆ ಇನ್ನೊಂದು ದೇವರು ಮಾತನ್ನು ಅನುಗ್ರಹಿಸ್ತಾ ಇದ್ದಾನೆ. ಯೆಹೋವನ ಅಂತ ನಾನೇ ನುಡಿದಿದ್ದೇನೆ. ಏನು ನುಡಿದಿದ್ದಾನಂತ್ರಿ ದೇವರು? ಹೋದಮ್ಮ. ಬಿದ್ದು ಹೋದುದನ್ನು ಕಟ್ಟಿ ಹಾಳಾದದನ್ನು ಬೆಳೆಸಿದ್ದೇನೆ. ಹಲ್ಲೆಲೂಯಾ. ಯಾವ ಮಾತು ದೇವ್ರು ಕೊಡ್ತಾನಂತ್ರಿ? ಬಿದ್ದು ಹೋಗಿರುವುದನ್ನು ಆತನು ಕಟ್ಟತಾನಂತೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಬಿದ್ದು ಹೋಗಿರುವಂಥದ್ದನ್ನು, ಹಾಳಾಗಿ ಹೋದದ್ದನ್ನು ಯಾರು ಇಷ್ಟಪಡ್ತಾರ್ರಿ? ಯಾರೂ ಇಷ್ಟಪಡೋದಿಲ್ಲ. ನಾವು ಒಂದು ತರಕಾರಿ ತೊಗೋಬೇಕಾದ್ರೂ ಅದು ನಮಗೆ ಹಾಳಾಗಿರುವಂಥದ್ದು ಇಷ್ಟ ಆಗಲ್ಲ. ಆದರೆ ದೇವರು ಏನು ಮಾಡ್ತಾ ಇದ್ದಾನೆ? ಅದನ್ನು ಇಷ್ಟಪಡ್ತಾ ಇದ್ದಾನೆ. ಹಾಳಾಗಿ ಹೋಗಿರುವಂಥದ್ದನ್ನು, ಬಿದ್ದು ಹೋಗಿರುವಂಥದ್ದನ್ನು ದೇವರು ಏನು ಮನಸ್ಸು ಮಾಡ್ತಾ ಇದ್ದಾನೆ? ಅದನ್ನು ಕಟ್ಟಬೇಕಂತೇಳಿ ಆತನು ಮನಸ್ಸು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಬಿದ್ದು ಹೋಗಿರುವಂಥದ್ದನ್ನು ಕಟ್ಟಲು ಯಾರು ಮನಸ್ಸು ಮಾಡೋದಿಲ್ಲ. ಎಲ್ಲರೂ ರೆಡಿ ಆಗಿರುವಂಥದ್ದು, ಕಣ್ಣಿಗೆ ಚಂದ ಕಾಣಿಸ್ತಾ ಇರುವಂಥ ಬಿಲ್ಡಿಂಗ್ಗಳನ್ನು ನೋಡ್ತಾರಲ್ರಿ. ಬಿದ್ದು ಹೋಗಿರುವಂಥ ಕಟ್ಟಡ ಯಾರಾದರೂ ನಿಂತು ನೋಡ್ಲಕ್ಕೂ ಆಗಲ್ಲ ಅವರಿಗೆ. ಆದರೆ ಯಾವುದೋ ಒಂದು ಸುಂದರವಾದಂಥ ಬಿಲ್ಡಿಂಗ್ ಇತ್ತಂದ್ರೆ ನಿಂತು ನೋಡ್ತಾರೆ, ಈ ಡಿಸೈನ್ ಹೆಂಗದ ಅಂತೇಳಿ ನೋಡ್ತಾರಲ್ರಿ. ಹಲ್ಲೆಲೂಯಾ.
ಆದರೆ ದೇವರು ಏನು ನೋಡ್ತಾ ಇದ್ದಾನ್ರಿ? ಬಿದ್ದು ಹೋದಂಥ ಸ್ಥಿತಿಗಳನ್ನು, ಬಿದ್ದು ಹೋದಂಥ ಕಟ್ಟಡಗಳನ್ನು, ಬಿದ್ದು ಹೋದಂಥ ಜೀವಿತಗಳನ್ನು, ಬಿದ್ದು ಹೋದಂಥ ನಿನ್ನ ಪರಿಸ್ಥಿತಿಗಳನ್ನು ಆತನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆತನ ಒಂದು ಕಣದೃಷ್ಟಿ ಯಾವುದರ ಮೇಲಿದೆ ಅಂದರೆ ನೀನು ಬಿದ್ದು ಹೋದಂಥ ಸ್ಥಿತಿಯ ಮೇಲೆ ಆತನಿದೆ. ಈ ವರ್ಷದಲ್ಲಿ, ಕಳೆದ ವರ್ಷದಲ್ಲಿ ನೀನು ಯಾವ ರೀತಿಯಾಗಿ ಬಿದ್ದು ಹೋಗಿದೆಯಾ, ಯಾವ ಒಂದು ಸ್ಥಳದಲ್ಲಿ ಬಿದ್ದು ಹೋಗಿದೆ, ನಿನ್ನ ಒಂದು ಜೀವಿತದಲ್ಲಿ ನೀನು ಯಾವ ಸ್ಥಿತಿಯಲ್ಲಿ ಬಿದ್ದೀಯಾ ಆದರೆ ನನಗಂತೂ ಗೊತ್ತಿಲ್ಲ. ಆದರೆ ದೇವರು ಹೇಳ್ತಾ ಇದ್ದಾನೆ, ದೇವರು ಮಾತಾಡ್ತಾ ಇದ್ದಾನೆ. ಏನಂದರೆ ನಿನ್ನ ಒಂದು ಪ್ರಾರ್ಥನೆ ಜೀವಿತ ಬಿದ್ದು ಹೋಗಿದೆಯಾ, ನಿನ್ನ ಒಂದು ಪರಿಶುದ್ಧತೆ ಬಿದ್ದು ಹೋಗಿದೆಯಾ, ನೀನು ಯಾವ ಒಂದು ಸ್ಥಿತಿಯಲ್ಲಿ ಬಿದ್ದು ಹೋಗಿದೆಯಾ, ಆದರೆ ದೇವರು ಹೇಳ್ತಾ ಇದ್ದಾನೆ ಅದನ್ನು ನಾನು ತಿರುಗಿ ಕಟ್ಟುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಲೋಕದಲ್ಲಿ ಹಾಳಾಗಿ ಹೋದುದನ್ನು ಯಾರು ಇಷ್ಟಪಡೋದಿಲ್ಲ. ಹಾಳಾಗಿ ಹೋಗ್ನಿ ಅಂತ ಹೇಳ್ತಾರಲ್ರಿ. ಸಾಕಾಗ್ಯದ, ಹಾಳಾಗಿ ಹೋಗಿ ಏನಾದರೂ ಮಾಡು, ನಂಗಂತೂ ಸಾಕಾಗ್ಯದ ಅಂತ. ಆದರೆ ದೇವ್ರೇನು ಹೇಳ್ತಾ ಇದ್ದಾನೆ? ಹಾಳಾದಂತನೂ ಆತನು ಬೆಳೆಸ್ತಾನಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಳಾಗಿ ಹೋದಂತನು ದೇವರು ಇವತ್ತು ಇಷ್ಟಪಡ್ತಾ ಇದ್ದೀನಿ. ಈ ವರ್ಷದಲ್ಲಿ ನಿನ್ನ ಕುಟುಂಬ ಹಾಳಾಗಿ ಹೋಗಿದ್ದೇನಾ, ನಿನ್ನ ಒಂದು ಆರ್ಥಿಕ ಪರಿಸ್ಥಿತಿ ಹಾಳಾಗಿ ಹೋಗಿದ್ದೇನಾ, ನಿನ್ನೊಂದು ಜೀವಿತದಲ್ಲಿ ಯಾವೊಂದು ಭಾಗದಲ್ಲಿ ನೀನು ಹಾಳಾಗಿ ಹೋಗಿದೆಯಾ, ಅದು ನಿನಗೆ ಮಾತ್ರ ಗೊತ್ತುಂಟು, ದೇವರಿಗೆ ಗೊತ್ತುಂಟು. ಅದಕ್ಕೋಸ್ಕರ ದೇವರು ಹೇಳ್ತಾ ಇದ್ದಾನೆ ಈ ವರ್ಷದಲ್ಲಿ ನಾನು ಅದನ್ನು ಬೆಳೆಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ನಿನ್ನ ಒಂದು ಪ್ರತಿಯೊಂದು ಪರಿಸ್ಥಿತಿಗಳನ್ನು ಆತನು ನೋಡ್ತಾ ಇದ್ದಾನೆ, ಗಮನಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ಪ್ರೀತಿಯ ಸಹೋದರನೇ, ಪ್ರೀತಿಯ ಸಹೋದರಿ, ದೇವರ ಮಾತನ್ನು ನೀನು ನಂಬು. ಏನಂತ ನಂಬೇಕಂದ್ರೆ ಈ ವರ್ಷದಲ್ಲಿ ನಾನು ಪ್ರತಿಯೊಂದನ್ನು ಹೊಂದಿಕೊಳ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರಲ್ಲಿ ನಾನು ಪ್ರತಿಯೊಂದು ಹೊಂದಿಕೊಳ್ತೀನಿ. ಯಾಕಂದರೆ ಸ್ವತಃ ದೇವರು ಈ ಮಾತು ಹೇಳ್ತಾ ಇದ್ದಾನೆ. ಏನಂದರೆ ಕಟ್ಟುತ್ತೇನೆ ನಾನು ಮತ್ತು ಬೆಳೆಸ್ತೇನಂತೆ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ನಿನಗೆ ನಿಮ್ಮ ಒಂದು ಸುತ್ತಮುತ್ತಲಿರುವಂಥ ಯಾವುದೇ ಒಂದು ಪರಿಸ್ಥಿತಿ ಆಗಲಿ, ನಿನ್ನ ಸುತ್ತಮುತ್ತ ಇರುವಂಥ ಜನರು ನೋಡುವಂತೆ ದೇವರು ಆ ಒಂದು ಕಾರ್ಯವನ್ನು ಜರುಗಿಸ್ತಾರೆ ಅಂತ. ಹಲ್ಲೆಲೂಯಾ. ಆ ವಾಕ್ಯ ಓದಮ್ಮ. ನಿಮ್ಮ ಸುತ್ತಲೂ ಉಳಿದ ಜನಾಂಗಗಳಿಗೆ ಗೊತ್ತಾಗುವುದು. ಹಲ್ಲೆಲೂಯಾ. ದೇವರು ಮಾಡುವಂಥ ಈ ಕಾರ್ಯ ಸುತ್ತ ಇರುವಂಥ ಜನರಿಗೆ ಗೊತ್ತಾಗ್ತದಂಥದ್ದು. ದೇವರು ಮಾಡುವಂಥ ಕಾರ್ಯ ಇದು ಯಾರು ಮಾಡಿದ್ದಾರೆ ಕಾರ್ಯ, ಇವರ ಒಂದು ಪರಿಸ್ಥಿತಿ ಬದಲಾಗಲು ಹೇಗೆ ಸಾಧ್ಯವಾಯ್ತು ಅಂತೇಳಿ ಸುತ್ತ ಇರುವಂಥ ಜನರಿಗೆ ಗೊತ್ತಾಗ್ತದೆ. ಇದು ಮನುಷ್ಯರು ಮಾಡಿದಂಥ ಕಾರ್ಯವಲ್ಲ, ಇದು ಯಾರು ಮಾಡಿದ್ದಾರೆ? ದೇವರೇ ಮಾಡಿದಾನಂತ ಗೊತ್ತಾಗ್ತಂತ. ಹಲ್ಲೆಲೂಯಾ. ಸುತ್ತಮುತ್ತ ಇರುವಂಥ ಜನರಿಗೆ ಗೊತ್ತಾಗ್ತದೆ ದೇವರು ಮಾಡಿದಂಥ ಕಾರ್ಯ ನಿಮ್ಮ ಒಂದು ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ. ಅದಕ್ಕೋಸ್ಕರ ನೀನು ಮೊಟ್ಟ ಮೊದಲನೇದಾಗಿ ದೇವರಿಗೆ ಯಾತಕ್ಕೋಸ್ಕರ ನಾನು ದೇವರಿಗೆ ಆರಾಧನೆಯನ್ನು ಮಾಡಬೇಕು, ನಾನು ಯಾಕೆ ದೇವರಿಗೆ ಆರಾಧನೆ ಮಾಡಬೇಕೆಂಬುದಾಗಿ ನಿನ್ನ ಮನಸ್ಸಿನಲ್ಲಿ ಇರುವುದಾದರೆ, ನಿನ್ನೊಂದು ಮನಸ್ಸಿನಲ್ಲಿ ದುಃಖ ನಿರಾಸೆ ಇರುವುದಾದರೆ, ದೇವರು ಮತ್ತೊಂದು ಆವರ್ತಿತನ ವಾಕ್ಯದಿಂದ ನಿನ್ನನ್ನು ಬಲಪಡಿಸ್ತಾ ಇದ್ದಾನೆ. ಪ್ರೀತಿಯ ಸಹೋದರನೇ, ಸಹೋದರಿ, ಯಾಕೆ ನೀನು ದೇವರಿಗೆ ಆರಾಧನೆ ಮಾಡಬೇಕಂದ್ರೆ ಆತನು ನಿನ್ನನ್ನು ಕಟ್ಟುವಂಥ ದೇವರಾಗಿದ್ದಾನೆ. ಈ ಲೋಕದಲ್ಲಿ ಕಟ್ಟುವಂಥವ್ರು ಯಾರೂ ಇಲ್ಲ, ಹಾಳು ಮಾಡುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಹಲ್ಲೆಲೂಯಾ. ಒಳ್ಳೆ ಇರುವಂಥ ಕುಟುಂಬಗಳನ್ನು, ಒಳ್ಳೆ ಇರುವಂಥ ಜೀವಿತಗಳನ್ನು ಕೆಡಿಸುವಂಥ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಒಳ್ಳೆಯದನ್ನು ಮಾಡುವಂಥದ್ದು ಎಲ್ಲಿಯೂ ಕಾಣಿಸೋದಿಲ್ಲ. ಒಬ್ಬ ವ್ಯಕ್ತಿ ಒಳ್ಳೆ ರೀತಿ ಜೀವನ ನಡೆಸ್ತಾ ಇದ್ದಾನೆ ಅಂದರೆ ಅವನು ಯಾವ ರೀತಿ ಹಾಳು ಮಾಡಬೇಕೆಂಬುದಾಗಿ ಆತನನ್ನು ಎಳೆಯುವಂಥ ಈ ಒಂದು ಲೋಕದಲ್ಲಿ ದೇವರು ನಿನ್ನನ್ನು ನನ್ನನ್ನು ಆರಿಸ್ಕೊಂಡಿದ್ದಾನೆ. ಅದಕ್ಕೋಸ್ಕರ ನಾವು ದೇವರಿಗೆ ಆರಾಧನೆಯನ್ನು ಸಲ್ಲಿಸ್ಬೇಕು. ಹಲ್ಲೆಲೂಯಾ. ಒಂದಾನೊಂದು ಸಮಯದಲ್ಲಿ ಬಿದ್ದು ಹೋದಂಥ ನನ್ನನ್ನು, ನಿನ್ನನ್ನು, ಪಾಪದಲ್ಲಿ ಬಿದ್ದು ಹೋದಂಥ ನನ್ನನ್ನು, ನಿನ್ನನ್ನು ಸಂಪೂರ್ಣವಾಗಿ ಒಂದು ಸ್ಥಿತಿಯಿಂದ ನಮಗೆ ಎಷ್ಟು ಮಾತ್ರಕ್ಕೂ ಮೇಲೆ ಬರಲು ಸಾಧ್ಯವಿರಲಿಲ್ಲ. ಯಾವುದೇ ಮನುಷ್ಯನಿಂದಾಗಲಿ, ಯಾವುದೇ ಸ್ವಾಮೀಜಿಗಳಿಂದಾಗಲಿ, ಯಾವುದೇ ಒಂದು ಪಂಡಿತರಿಂದಾಗಲಿ, ಯಾವುದೇ ಒಂದು ಡಾಕ್ಟರಿಂದಾಗಲಿ ಆ ಒಂದು ಸ್ಥಿತಿಯಿಂದ ನಮಗೆ ಮೇಲೆತ್ತಲು ಸಾಧ್ಯ ಇರಲಿಲ್ಲ. ಆದರೆ ಏಕೈಕ ದೇವರಾದಂಥ ಯೇಸು ಕ್ರಿಸ್ತನು ಮಾತ್ರ ನಮ್ಮನ್ನು ಆ ಒಂದು ಸ್ಥಿತಿಯಿಂದ ಮೇಲೆತ್ತಿ ನಮ್ಮನ್ನು ಇವತ್ತು ಕಟ್ಟಿದ್ದಾನೆ. ಹಲ್ಲೆಲೂಯಾ. ಕ್ರಿಸ್ತ ಯೇಸುವಿನಲ್ಲಿ ನಮ್ಮ ಜೀವಿತಗಳನ್ನು ಇವತ್ತು ಕಟ್ಟಿದ್ದಾನೆ. ಹಲ್ಲೆಲೂಯಾ. ಆತನ ಒಂದು ರಕ್ತವನ್ನು ಆ ಒಂದು ಶಿಲುಬೆಯ ಮೇಲೆ ಬಲಿಯಾಗೋದ್ರ ಮೂಲಕವಾಗಿ ನಮ್ಮನ್ನು ಇವತ್ತು ಆತನು ನಮ್ಮ ಜೀವಿತಗಳನ್ನು ಕಟ್ಟಿ ರಕ್ಷಣೆಯನ್ನು ಕೊಟ್ಟು ಆತನ ಸನ್ನಿಧಿಯಲ್ಲಿ ತಂದಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ದೇವರಿಗೆ ಆರಾಧನೆಯನ್ನು ಸಲ್ಲಿಸಬೇಕು. ಇನ್ನೂ ನೀವು ಯಾರು ಇನ್ನೂ ರಕ್ಷಣೆ ಹೊಂದಿಲ್ಲೋ, ಇನ್ನೂ ನೀನು ಪಾಪದಲ್ಲಿ ಜೀವಿಸ್ತಾ ಇದೆಯಾ, ನಿನಗೂ ದೇವರು ಸಹ ಹೇಳ್ತಾ ಇದ್ದಾನೆ. ಏನಂದರೆ ನಾನು ನಿನ್ನನ್ನು ಕಟ್ಟುತ್ತೇನೆ, ಹಾಳಾಗಿ ಹೋದಂಥ ನಿನ್ನ ಜೀವಿತವನ್ನು ಸರಿ ಮಾಡ್ತೇನೆ ಅಂತೇಳಿ ದೇವರು ಹೇಳ್ತೇನೆ. ಅದಕ್ಕೋಸ್ಕರ ಈ ಮಾತನ್ನು ನಂಬಿದಂಥ ಪ್ರತಿಯೊಬ್ಬರು ದೇವರಿಗೆ ಆರಾಧನೆಯನ್ನು ಸಲ್ಲಿಸಿರಿ. ದೇವರೇ ನಿಮಗೆ ವಂದನೆ ಎಸೆಯ. ಹಾಳಾದಂಥ ನನ್ನ ಜೀವಿತವನ್ನು, ಹಾಳಾದಂಥ ನನ್ನ ಕುಟುಂಬವನ್ನು, ಹಾಳಾಗಿ ಹೋದಂಥ ನನ್ನ ಪರಿಸ್ಥಿತಿಗಳನ್ನು, ಬಿದ್ದು ಹೋದಂಥ ನನ್ನ ಪರಿಸ್ಥಿತಿಗಳನ್ನು ನೀನು ನೋಡ್ತಾ ಇದ್ದೀಯ ಎಸೆಯ. ನಿನಗೆ ವಂದನೆ, ನಿನಗೆ ಆರಾಧನೆಯನ್ನು ಸಲ್ಲಿಸ್ತೀನಿ ಎಸೆಯ. ಈ ಲೋಕದಲ್ಲಿ ನನ್ನ ಒಂದು ಜೀವಿತವನ್ನು ಸರಿ ಮಾಡಲು ಮನಸ್ಸು ಮಾಡುವಂಥವ್ರು ಯಾರೂ ಇಲ್ಲ. ಆದರೆ ದೇವರೇ ನೀನು ಮಾತ್ರ ಮನಸ್ಸು ಮಾಡ್ತಾ ಇದೀಯ ನನ್ನ ಜೀವಿತವನ್ನು ಸರಿ ಮಾಡಲೆಂಬುದಾಗಿ ದೇವರಿಗೆ ಆರಾಧನೆಯನ್ನು ಸಲ್ಲಿಸ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ.
ಎಂಥ ಒಳ್ಳೆ ದೇವರು ನಮ್ಮ ದೇವರಾಗಿದ್ದಾನ್ರಿ. ಎಂಥ ಒಳ್ಳೆ ಮನಸ್ಸು ನಮ್ಮ ದೇವರಾಗಿದೆ. ಇಂಥ ಒಂದು ಮನಸ್ಸನ್ನು ಪ್ರೀತಿಯ ಸಹೋದರನೇ ಅರ್ಥ ಮಾಡ್ಕೊಂಡಿದೀಯಾ ನೀನು? ಯಾವತ್ತಾದರೂ ನೀನು ಒಂದು ಕ್ಷಣವಾದರೂ ದೇವರ ಒಂದು ಪ್ರೀತಿಯ ಬಗ್ಗೆ ಆಲೋಚಿಸಿ ದೇವರಿಗೆ ಆರಾಧನೆಯನ್ನು ಸಲ್ಲಿಸಿದ್ಯಾ? ಆದರೆ ಈ ಸಮಯದಲ್ಲಿ ದೇವರು ಹೇಳ್ತಾ ಇದ್ದೇನೆ, ನೀವು ಆರಾಧನೆಯನ್ನು ಮಾಡಬೇಕು. ಯಾಕಪ್ಪ ಅಂದರೆ ಆತನು ಈ ವರ್ಷದಲ್ಲಿ ನಿನ್ನ ಜೀವಿತದಲ್ಲಿ ಆತನು ಅದ್ಭುತಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ಸಾರ್ವತ್ರಿಕ ಸಂಘದ ವಾಗ್ದಾನದಲ್ಲಿ ನಾವು ನೋಡ್ತೀವಿ, ದೇವರು ತಿರುಗಿ ನಾವು ಏನೇನು ಕಳೆದುಕೊಂಡಿದ್ದೋ ಅದನ್ನು ತಿರುಗಿ ನಮಗೆ ಕೂಡಿಸ್ತೀನಿ ಅಂತ ಹೇಳಿದ್ದಾನೆ. ಹಲ್ಲೆಲೂಯಾ. 31 ಆವರ್ತಿ ಬೆಳಗಿನ ಜಾವದಲ್ಲಿ ದೇವರು ಮಾತಾಡ್ತಾ ಇದ್ದಾನೆ, ನಿನ್ನ ಜೀವಿತವನ್ನು ನಾನು ತಿರುಗಿ ಕಟ್ಟಲು ಆಸೆ ಪಡ್ತಾ ಇದ್ದೀನಿ. ನೀನು ಬಿದ್ದು ಹೋಗಿದೆಯಾ? ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ತೆಗೆದುಕೊಂಡು ಅನುದಿನ ಕ್ರೈಸ್ತಿಯ ಜೀವಿತದಲ್ಲಿ, ಆತ್ಮೀಯ ಜೀವಿತದಲ್ಲಿ ದೇವರೊಂದಿಗೆ ನಡೆದಂಥ ಅನುಭವ ಇರುವಂಥ ಸಹೋದರನೇ, ಸಹೋದರಿ, ಪ್ರಿಯ ಯೌವನಸ್ಥನೇ, ಪ್ರಿಯ ಯೌವನ ಸಹೋದರಿ, ನೀನು ಬಿದ್ದು ಹೋಗ್ತಾ ಇದೆಯಾ? ದೇವರೊಂದಿಗೆ ನಡೆಯಲು ಸಾಧ್ಯವಾಗ್ತಾ ಇಲ್ವಾ? ದೇವರು ಮತ್ತೊಂದು ಆವರ್ತಿ ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಏನಂದರೆ, ನಾನು ನಿನಗೆ ತಿರುಗಿ ಕಟ್ಟಬೇಕಂತ ಇದ್ದೇನೆ, ತಿರುಗಿ ನಿನ್ನನ್ನು ಬೆಳೆಸಬೇಕಂತ ಇದ್ದೇನೆ. ಅದಕ್ಕೋಸ್ಕರ ನೀನು ಸಿದ್ಧವಾಗಿದೆಯಾ? ಇದ ಮಾತನ್ನು ನಂಬಿ ಎಷ್ಟು ಜನ ನೀವು ದೇವರಿಗೆ ಆರಾಧನೆಯನ್ನು ಮಾಡ್ತಿರೋ ದೇವರು ಬಹಳ ಸಂತೋಷ ಪಡುವಂಥವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬುತ್ತೀರಾ ಈ ವಾಕ್ಯವನ್ನು, ದೇವರ ವಾಕ್ಯವನ್ನು? ಹಲ್ಲೆಲೂಯಾ. ಈ ಒಂದು ಮಾತು ಸಾಕು ನಾವು ದೇವರಿಗೆ ಆರಾಧನೆ ಸಲ್ಲಿಸಲು. HKL 36:36 ಏಸಯ್ಯ, ನನ್ನೊಂದು ಜೀವಿತವನ್ನು, ನನ್ನ ಒಂದು ಪರಿಸ್ಥಿತಿಯನ್ನು, ನನ್ನೊಂದು ಕುಟುಂಬವನ್ನು ನೀನು ನೋಡ್ತಾ ಇದ್ದೀಯಾ? ನೀನು ಬೆಳೆಸ್ಬೇಕಂತ ಇದ್ದಿ ದೇವರೇ, ಕಟ್ಟಬೇಕಂತ ಇದ್ದಿ. ನನ್ನ ಎಲ್ಲ ಪರಿಸ್ಥಿತಿಗಳನ್ನು ಸಮಕೂಡಿಸುವಂಥ ದೇವರೇ, ನಿನಗೆ ವಂದನೆ ಏಸಯ್ಯ ಅಂತೇಳಿ ನಾವೆಲ್ಲರೂ ಹೃದಯಪೂರ್ವಕವಾಗಿ ಈ ಒಂದು ಮಾತು ಸಾಕು ನಾವು ದೇವರಿಗೆ ಆರಾಧಿಸಲು, ದೇವರಿಗೆ ವಂದನೆ ಸಲ್ಲಿಸಲು. ನಾವೆಲ್ಲರೂ ಬನ್ನಿ ಈ ಸಮಯದಲ್ಲಿ ದೇವರಿಗೆ ನಾವು ಆರಾಧನೆಯನ್ನು ಸಲ್ಲಿಸೋಣ.